ಹಾಯ್ ಎವ್ರಿವನ್, ನಾವು ಈ ದಿನ ಕೋಗನಹಳ್ಳಿ ಟೋಲ್ ನಾಕದ ಹತ್ರ ಇರೋ ವಿರಾಜ್ ಜಂಕ್ಷನ್ ಪಾರ್ಕಿಗೆ ಬಂದಿದ್ದೀವಿ. ಈ ದಿನ ಅಲ್ಲಿ ಯಾವ ರೀತಿ ವಾತಾವರಣ ಇದೆ, ಯಾವ ಆ್ಯಕ್ಟಿವಿಟೀಸ್ ಮಾಡಿದ್ದಾರೆ ನೋಡೋಣ ಬನ್ನಿ. ಈ ದಿನ ಸಂಡೇ ಆಗಿರೋದರಿಂದ ಅಲ್ಲಿ ವಾತಾವರಣ ತುಂಬಾ ರಶ್ ಇತ್ತು. ಜನ ಕೂಡ ಬಹಳ ಜನ ಬಂದಿದ್ದರು. ಪ್ರತಿಯೊಂದು ಗೇಮಿಂಗ್ ಸೆಂಟರ್ ಹತ್ರ ಬಹಳ ಕ್ಯೂ ಇತ್ತು. ಅಷ್ಟೇ ಅಲ್ಲದೆ ಪ್ರತಿಯೊಂದು ಆ್ಯಕ್ಟಿವಿಟೀಸ್ ಪ್ರೈಸ್ ತುಂಬಾ ಜಾಸ್ತಿ ಇತ್ತು. ಅದರಲ್ಲಿ ಟ್ರಂಪೋಲಿನ್ದಂತೂ ಒಬ್ಬೊಬ್ಬರಿಗೆ 500ರಿಂದ 600 ರೂಪಾಯಿ ಪ್ರೈಸ್ ಇಟ್ಟಿದ್ದಾರೆ. ಒಂದು ಹೊಸ ಸ್ನೋ ಪಾರ್ಕ್ ಕೂಡ ಮಾಡಿದ್ದಾರೆ. ಸ್ನೋ ಪಾರ್ಕ್ ತುಂಬ ರಶ್ ಇರೋದರಿಂದ ನಮಗೆ ಟಿಕೆಟ್ ತೊಗೊಳ್ಳೋದು ಕಷ್ಟನೇ ಆಯಿತು. ಮತ್ತೊಮ್ಮೆ ಬಂದಾಗ ನೋಡಿದರೆ ಆಯ್ತು ಅಂತ ಈ ಟ್ರಂಪೋಲಿನ್ದಲ್ಲಿ ನನ್ನ ಮಕ್ಕಳು ಆಡಲಿಕ್ಕೆ ಬಂದರು. ಈ ಟ್ರಂಪೋಲಿನ್ ಪಾರ್ಕ್ದಲ್ಲಿ ಅಂತೂ ನನ್ನ ಮಕ್ಕಳು ಜಂಪಿಂಗ್ ಮಾಡ್ತಾ ಭಾಳ ಖುಷಿಯಿಂದ ಆಡ್ತಾಯಿದ್ರು. ಇದು ಟ್ರಂಪೋಲಿನ್ ಪಾರ್ಕು ಬೆಂಗಳೂರಲ್ಲಿ ನೋಡಿದ್ವಿ. ಬೆಂಗಳೂರಲ್ಲಿ ಪದೇ ಹೋಗೋಕ್ಕಾಗ್ತಿರಲಿಲ್ಲ. ಇದು ನಮಗೆ ನಿಪ್ಪಾಣಿ ಹತ್ತಿರ ಇದೊಂದು ಪಾರ್ಕ್ ಮಾಡಿ ನಮಗೆ ಸುತ್ತಮುತ್ತ ಬೆಳಗಾವಿ ಜಿಲ್ಲೆ ಸುತ್ತಮುತ್ತ ಇರೋದ್ರಿಗೆಲ್ಲ ಜನರಿಗೆ ಬಹಳ ಅನುಕೂಲ ಆಗಿದೆ. ಅಡ್ವೆಂಚರ್ ಆ್ಯಕ್ಟಿವಿಟಿ ಮಾಡೋದಂದರೆ ನನ್ನ ಮಕ್ಕಳಿಗೆ ತುಂಬಾ ಇಷ್ಟ. ಅಲ್ಲಿ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಕೂಡ ಇತ್ತು. ನನ್ನ ಮಕ್ಕಳು ಇಬ್ಬರು ಮೇಲ್ಗಡೆ ಅದು ರೋಪ್ ಕಟ್ಟಿ ಹಗ್ಗದ ಮೇಲೆ ನಡೆಯೋದೊಂದು ಅಡ್ವೆಂಚರ್ ಇತ್ತು. ಅದರಲ್ಲಿ ಇಬ್ಬರು ಅಡ್ವೆಂಚರ್ ಮಾಡಿದರು. ಕೆಲವೊಂದು ಮಕ್ಕಳು ಇದನ್ನು ಮೊದಲೇ ಬಾರಿ ಮಾಡಬೇಕಾದ್ರೆ ಕೆಲವು ಹೆದರ್ತಾರೆ. ಆದರೆ ನನ್ನ ಮಕ್ಕಳು ಇದನ್ನು ಚೆನ್ನಾಗಿ ಕಂಫರ್ಟೇಬಲ್ ಆಗಿ ಮಾಡಿದರು. ಈ ಅಡ್ವೆಂಚರ್ ಆ್ಯಕ್ಟಿವಿಟಿ ಜೊತೆಗೆ ಅಲ್ಲಿ ಟ್ರಾಂಪೋಲಿನ್, ಡ್ಯಾಶಿಂಗ್ ಕಾರ್, ಬೌಲಿಂಗ್, ಶೂಟಿಂಗ್ ಹಾಗೂ ಹೈಟೆಕ್ VR ಫಿಲ್ಮ್ ಕೂಡ ಲಭ್ಯವಿದೆ ಅಲ್ಲಿ. ನಾವು ಈ ಪಾರ್ಕಿಗೆ 2 ವರ್ಷ ಹಿಂದೆ ಬಂದಿದ್ವಿ. ಆವಾಗ ವಾಟರ್ ಪಾರ್ಕ್ ಇರಲಿಲ್ಲ, ಸ್ನೋ ಪಾರ್ಕ್ ಇರಲಿಲ್ಲ. ಇವಾಗ ವಾಟರ್ ಪಾರ್ಕ್ ಮಾಡಿದ್ದಾರೆ, ಸ್ನೋ ಪಾರ್ಕ್ ಮಾಡಿದ್ದಾರೆ, ಇನ್ನೂ ಅನೇಕ ಆ್ಯಕ್ಟಿವಿಟೀಸ್ ಮಾಡಿದ್ದಾರೆ. ಇಲ್ಲಿ ಚಿಕ್ಕ ಮಕ್ಕಳಿಗೋಸ್ಕರ ಅನೇಕ ಆ್ಯಕ್ಟಿವಿಟೀಸ್ ಮಾಡಿದ್ದಾರೆ. ಮಿನಿ ರೋಲರ್ ಕೋಸ್ಟರ್, ಡ್ರ್ಯಾಗನ್ ಬೋಟ್, ಫ್ಲೈಯಿಂಗ್ ಕಾರ್, ಫ್ಲೈಯಿಂಗ್ ಚೇರ್, ಅನೇಕ ಆ್ಯಕ್ಟಿವಿಟೀಸ್ ಮಾಡಿದ್ದಾರೆ. ಇವೆಲ್ಲ ಆ್ಯಕ್ಟಿವಿಟೀಸ್ ಆಡಿದ ನಂತರ ದೊಡ್ಡವ್ರಿಗೆ ಸಣ್ಣವ್ರಿಗೆ ಹಸಿವಾದ ನಂತರ ಅಲ್ಲಿ ಊಟ ಮಾಡಲಿಕ್ಕೆ, ಸ್ನ್ಯಾಕ್ಸ್ ತಿನ್ನಲಿಕ್ಕೆ ಒಳ್ಳೆ ಫುಡ್ ಕೋರ್ಟ್ಸ್ ಅವೈಲೇಬಲ್ ಇದೆ. ನಾವು ಸಹ ಫುಡ್ ಕೋರ್ಟ್ನಲ್ಲಿ ಊಟ ಮಾಡಿದ್ವಿ. ಅಲ್ಲಿ ಶುಭಶ್ರೀ ಅಂತೇಳಿ ಹೋಟೆಲ್ ಇದೆ. ಆ ಹೋಟೆಲ್ದಲ್ಲಿ ಅಲ್ಲೇ ಊಟ ಮಾಡ್ಕೊಂಡ್ವಿ. ಊಟ ಸಹ ಚೆನ್ನಾಗಿತ್ತು, ಹೈಜಿನಿಕ್ ಆಗಿತ್ತು. ಹೊರಗಡೆ ಪಿಜ್ಜಾ, ಬರ್ಗರ್, ಜ್ಯೂಸ್, ಐಸ್ ಕ್ರೀಮ್, ಇನ್ನೂ ಅನೇಕ ವೆರೈಟಿ ಸ್ನ್ಯಾಕ್ಸ್ ಇತ್ತು. ನನ್ನ ಮಗಳು ಹಿಂದಾಡೆ ಒಂದು ಐಸ್ ಕ್ರೀಮ್ ತೊಗೊಂಡ್ಳು. ಸ್ನೋ ಪಾರ್ಕ್, ವಾಟರ್ ಪಾರ್ಕ್ ಎರಡೂ ಸಹ ಇತ್ತು. ಆದರೆ ನಮಗೆ ಬಹಳ ರಶ್ ಇರೋದರಿಂದ ಹೋಗೋಕ್ಕಾಗಲಿಲ್ಲ ಇವತ್ತು. ಯಾರಾದರೂ ದೊಡ್ಡವರು ವೀಕೆಂಡ್ ಪ್ಲ್ಯಾನ್ ಮಾಡೋರಿದ್ರೆ ಇಲ್ಲಿ ಒನ್ ಡೇ ಬಂದು ಹೋಗಲಿಕ್ಕೆ ತುಂಬ ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಆದರೆ ಚಿಕ್ಕ ಮಕ್ಕಳಿಗೆ ಕರ್ಕೊಂಬರೋದಾದರೆ ವೀಕೆಂಡಲ್ಲಿ ಮಾತ್ರ ಬರೋದು ಬೇಡ. ಯಾಕಂದರೆ ಭಾಳ ರಶ್ ಇರೋದರಿಂದ ಮಕ್ಕಳು ಖುಷಿ ಪಡೋದಕ್ಕಿಂತ ಕಿರಿಕಿರಿನ ಮಾಡ್ತಾರೆ. ಟ್ರಂಪೋಲಿನ್ ಪಾರ್ಕ್ ಎದುರುಗಡೆ ಗೋ ಕಾರ್ಟಿಂಗ್ ಕೂಡ ಮಾಡಿದ್ದಾರೆ. ಒಟ್ಟಾರೆ ಹೇಳಬೇಕಂದ್ರೆ ಒನ್ ಡೇ ಟ್ರಿಪ್ಗೆ ಈ ಪ್ಲೇಸ್ ತುಂಬಾ ಒಳ್ಳೆಯದಂತ ಹೇಳ್ಬೋದು. ಇಲ್ಲಿ ಏನೇನು ಇದೆ ಎಲ್ಲ ಕವರ್ ಮಾಡಲಿಕ್ಕಾಗಿಲ್ಲ. ನಾವು ಏನೇನೆಲ್ಲ ನೋಡಿದ್ವಿ ಅದನ್ನೆಲ್ಲ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.